ಇದು ನಟ್ಟಿಸುವ ಕಾಲ ಕತ್ತಲೆ ಮೇಲಿಟ್ಟು ಮೆರೆಯುವ ಕಾಲ. ಲೇ ಮೈನರ ಚಂಡನಾಗಿ ಸಂತನ್ನು ಹೂಡಿ ಊರಲ್ಲಿರುವ ಮನೆಗಳಿಗೆ ಬೆಂಕಿ ಹಚ್ಚಲು ನಿನ್ನ ಹಾಳುಗಳನ್ನು ಕಳಿಸಿದೆಯಲ್ಲ ಹಾಕಿ. ನೀನು ನಿಜವಾದ ಗಂಡು ಸಾದರೆ ಎಲ್ಲತ್ತನ್ನುವ ಛಲ ಇದ್ದರೆ ಈಗಲೇ ಸಿದ್ಧರಾಗು ರಣರಂಗಕ್ಕೆ. ಅದನ್ನೆಲ್ಲ ಬಿಟ್ಟು ಹೇಳಿಯಂತೆ ಎಲ್ಲಂಬನ ಗುಡ್ಡದಲ್ಲಿ ಕಂಡು ಹೋಗಿಯಂತೆ ಅಮಾಯಕರ ಪ್ರಾಣ ಯಾಕೆ ತೆಗೆದುಕೊಳ್ಳುತ್ತೀಯ? ಪ್ರಾಣ ಕಂಡವರ ಪ್ರಾಣಕ್ಕೆ ಚೆಲ್ಲಾಟ ಆಡುವುದೇ ಈ ವೀರಪ್ಪನಾಯಕನ ಹಠ. ಮಗನ ಹೆಚ್ಚಿಗೆ ಬಾಯಿ ಬಿಟ್ಟರೆ ಹೊರದು ಹಾಕುವುದೇ ನಿನ್ನ ಕಥ. ಬಲಿಕೊಂಡ ಬರಲೇ ನನ್ನ 7 ಬಾರಿನ ಬಂದೂಕವನ್ನು. ಯಜಮಾನ್ರೆ ಆಯ್ತ್ರಿ, ಕಳವ ತಗೊಂಡ್ಬರ್ತಾನೆ. ಆ ಬಂದೂಕ ತಗೊಂಡ ಸುಟ್ಟ ಇಲ್ಲೇ ನೆಲ ಮಳೆಗೆ ಮುಚ್ಚಿ ಹಾಕಿ ಬಿಡೋಣ ಮಾರಿ ಹರಿಯಕೈತಾರೆ. ಕೊಳ್ಳಿ ತಗೊಂಡು ಬರ್ತಾನೆ. ಯಾಕೆ ಯಜಮಾನ ಯಾರು ನೋಡಲಿ ಹಾಗೆ ಹೋರಾಡೋದಕ್ಕೂ ಒಂದು ಜನ ಇಲ್ಲವೇ? ನಿನ್ನ ನರಗಳೆಲ್ಲ ನಶಿಸಿ ಕಣ್ಣಿಯಾಗಿದ್ದಾವೆ. ಬಾ ಯಜಮಾನ ಬಾ, ನೀನು ಬಂದು ಕಾದ್ರೆ ಹಿಡಿದುಕೊಂಡು ಬಾ, ಇಲ್ಲ ಏಕೆ ಪಟ್ಟಿಸ ಗಂಗಾದ್ರೆ ಹಿಡಿದುಕೊಂಡು ಬಾ. ಇದೇ ನಿನ್ನ ಮನೆ ಅಂಗಳದಲ್ಲಿ ಗರುಡು ಗಮ್ಮದಂತಮ್ಮಿ ನಿಂತಿರುವ ಈ ಮಹಿಳೆಯರನೊಡನೆ ಹೊಡೆದು ಬಾ. ಮಹಿಳೆಯರ ವೀರಾಗಿ ವೀರ ಸಾರ ವೀರಪ್ಪ ನಾಯಕನ ಮುಂದೆ ತೊಡೆ ತಟ್ಟಿ ನಿಲ್ಲುವಷ್ಟು ಧೈರ್ಯ ಬೈತಲ್ಲೇ. ನಿನಗೆ ಧೈರ್ಯ ಬಿದ್ದರೆ ನನ್ನ ಮುನಿಬಸರು ದಾಟಿ ಬಂದಿದೆಯಲ್ಲ, ಮರಳಿ ದಾಟಿ ಹೋಗು, ನೋಡುತ್ತೇನೆ. ಮನವಸರು ಯಾಕ ಯಜಮಾನ? ನನ್ನ ತಾಯಿ ಹೋಗಿ ನಡೆಸಬೇಕು. ನಿನ್ನ ಶಿರವನ್ನೇ ಕತ್ತರಿಸಿ ಹಾಕಿ ಇದೇ ನಿನ್ನ ಬಲ್ಲವಾದಿಗೆ ಬಲ್ಲವನ ತಂಗಲಿಗೆ ಅಕ್ಕಿ ಹಚ್ಚಿ ಹೋಗುವಷ್ಟು ಧೈರ್ಯ ಇದೆ ಈ ಮಹಿಳೆಯರಿಗೆ. ಧೈರ್ಯ ಲೇ ಮಹಿಳೆಯರ, ನಿನಗೆ ಧೈರ್ಯ ತುಂಬಿ ಆಜ್ಞೆ ಮಾಡಿ ಕಳಿಸಲಲ್ಲ ಆರಿನ ತಾಯಿ. ಆರಿನ ತಾಯಿ ಏನು ಗೊತ್ತಲೇ? ವೀರಾದಿ ವೀರಪ್ಪ ನಾಯಕನ ಶಿವಶಯ. ವೀರಪ್ಪ ನಾಯಕ ನನ್ನ ಹೆತ್ತ ತಾಯಿಗೆ ಒಂದು ಅಡ್ಡಾರಿಯನ್ನು 50 ಶಬ್ದ ನುಡಿಯ ಹೈವೇಕಿ. ನನ್ನ ತಾಯಿ ಗಂಗೆಷ್ಟೇ ಪವಿತ್ರಳು, ತಾಯಿಯಷ್ಟೇ ಪುಣ್ಯವಂತಳು. ಅಂತ ತಾಯಿಗೆ 50 ಶಬ್ದ ನುಡಿದ ನಿನ್ನ ನಾಲಿಗೆಯನ್ನು ಹಾಕಿ ನಿನ್ನ ರಕ್ತವನ್ನು ನಾನು ಕುಡಿಯದಿದ್ದರೆ ನಾನು ನನ್ನ ತಂದೆಗೆ ಹುಟ್ಟಿದ ಮಗನೇ ಅಲ್ಲ. ಅವನು ನಿನ್ನ ತಂದೆ. ಹುಟ್ಟಿ ಇಷ್ಟು ದೊಡ್ಡ ಮಗ ನಿನ್ನ ತಂದೆ ಮಗವನ್ನು ನೋಡಿದ್ದೀಯಾ? ಅಥವಾ ನಿನ್ನ ತಂದೆ ಸತ್ತು ಹೋಗಿದ್ದಾನ? ಒಂದು ವೇಳೆ ನಿನ್ನ ತಂದೆ ಸತ್ತಿದ್ದರೆ ಆ ನಿನ್ನ ತಾಯಿಗೆ ಮುತ್ತೈದೆ ಪಟ್ಟ ಸೈನಿಕಗೆ ಅಥವಾ ನಮ್ಮಂತ ಇಟ ಪುರುಷನ್ನು ನನ್ನ ಮೇಲೆ ಕೋಪಗೊಂಡರೆ ನಿನಗಾದ ತಾಪ ಎಳೆಯಬಹುದು. ಹೋಗಿ ಕೇಳಲೇ ಆ
ನಿನ್ನ ತಾಯಿ ನಿನ್ನ ಜನ್ಮ ಕೊಟ್ಟ ನಿಮ್ಮಪ್ಪ ಎಲ್ಲಿದ್ದಾರೆಂದು ಆವಾಗ ಗೊತ್ತಾಗುತ್ತದೆ ನಿನ್ನ ತಾಯಿ ಗರಿತಿಯೋ ಅರುತಿ ಎನ್ನುವರು. ತಂದೆ ಯಾರು ನನ್ನ ತಂದೆ? ತಾಯಿಯ ಪ್ರೀತಿಯ ವಾತ್ಸಲ್ಯ ಬೆಳೆದ ನನ್ನ ತಂದೆ ನೆನಪನ್ನು ಕಳೆದು ಹೋಯಿತು. ನನ್ನ ತಂದೆ ಸತ್ತಿದ್ದಾನ ಬದುಕಿದ್ದಾನ? ಹೋಗಿ ನನ್ನ ತಾಯಿಯನ್ನೇ ಕೇಳಬೇಕು. ನೋಡು ಯಜಮಾನ, ನನ್ನ ತಾಯಿ ನೀನು ಹೇಳಿದಾಗೆ ಎಲ್ಲಿಚಾರಾದರೆ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿಗಳಿಗೆ ಹಾಕುತ್ತೇನೆ. ಒಂದು ವೇಳೆ ನನ್ನ ತಂದೆ ನನ್ನ ತಾಯಿಗೆ ಮೋಸ ಮಾಡಿ ನಡೆದ ಸಂಪರ್ಕ ಇಟ್ಟುಕೊಂಡು ಬಿಟ್ಟರೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಮರಳಿ ನನ್ನ ತಾಯಿ ಹತ್ತಿರ ಕೂಡಿಸುತ್ತೇನೆ. ಒಂದು ವೇಳೆ ನಮ್ಮ ಸಂಸಾರದಲ್ಲಿ ನಿಮ್ದೇನಾರ ಕೈವಾಡ ಇದ್ದರೆ ನಿನಗೆ ಮರಳಿ ಬಂದು ಭೇಟಿಯಾಗುತ್ತೇನೆ. ಮೈಲಾರ ಮನಸ್ಸು ಕೊಟ್ಟರೆ ಮೈಲಾರ, ಮನಸ್ಸು ಬಿಟ್ಟರೆ ಎದುರಾಳಿಗಳ ಜೀವ. ತಿಳ್ಕೊಂಡರೆ ನಿನ್ನ ಬಾಳು ಬಂಗಾರ. ಇಲ್ಲ ಮುಂದೆ ನೋಡು, ಈ ಯಜದೂತನ ಅವರ